ನಿಮ್ಮ ಸಿಮ್ ಕಾರ್ಡ್ ಹೇಗೆಲ್ಲ ಮಿಸ್ಯೂಸ್ ಆಗ್ತಿದೆ ಗೊತ್ತಾ? ವಿಮಾನದಲ್ಲಿದ್ದ 120 ಪ್ರಯಾಣಿಕರು ಬೆಂಕಿ ಬಲೆಯಲ್ಲಿ ಜಸ್ಟ್ ಮಿಸ್ ಆಗಿದ್ದು ಹೇಗೆ? ಈ ಸ್ಟೋರಿ ನೋಡಿ. ವಿದೇಶಕ್ಕೆ ಸಿಮ್ ಕಾರ್ಡ್ ಸಾಗಾಟ ಜಾಲಪತ್ತೆ. ಸೈಬರ್ ಕ್ರೈಮ್ಗಾಗಿ ಭಾರತೀಯ ಸಿಮ್ ಕಾರ್ಡ್ ಬಳಕೆ. ವಿದೇಶದಲ್ಲಿ ಕುಳಿತು ಭಾರತೀಯರನ್ನ ವಂಚಿಸುವ ಸಲುವಾಗಿ ಭಾರತೀಯ ಸಿಮ್ ಕಾರ್ಡ್ಗಳನ್ನೇ ಖರೀದಿಸಿ ಕೃತ್ಯ ಎಸಗುತ್ತಿದ್ದ ಜಾಲವೊಂದು ಪತ್ತೆಯಾಗಿದೆ. ಆಂಧ್ರದ ವಿಶಾಖಪಟ್ಟಣ ಮೂಲದ ನಾರಾ ಶ್ರೀನಿವಾಸ ರಾವ್ ಎಂಬಾತ ವಿಶಾಖಪಟ್ಟಣದಿಂದ ತೈವಾನ್ಗೆ ಕೊರಿಯರ್ ಮೂಲಕ ಸಿಮ್ ಕಾರ್ಡ್ಗಳನ್ನ ಸಾಗಾಟ ಮಾಡುತ್ತಿದ್ದ ವೇಳೆ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸರ ಬಳಿ ಸಿಕ್ಕಿಬಿದ್ದಿದ್ದಾನೆ. ಇದೇ ರೀತಿ ಚೆನ್ನೈನಿಂದ ಕಾಂಬೋಡಿಯಾಗೆ ರವಾನೆ ಆಗ್ತಿದ್ದ ಸಿಮ್ ಕಾರ್ಡ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. 2 ಪ್ರತ್ಯೇಕ ಕೊರಿಯರ್ಗಳಲ್ಲಿ ಸುಮಾರು 120ಕ್ಕೂ ಹೆಚ್ಚು ಸಿಮ್ ಕಾರ್ಡ್ಗಳು ಪತ್ತೆಯಾಗಿವೆ. ಸೊ ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿರ್ಬೋದು, ಅಥವಾ ಪಾರ್ಟ್ ಟೈಮ್ ಟಾಸ್ಕ್ ಫ್ರಾಡ್ ಏನಾಗುತ್ತೆ, ನಿಮಗೆ ಮನೆಯಲ್ಲಿ ಕೂತ್ಕೊಂಡು ದುಡ್ಡು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಈ ಥರ ಇನಿಷಿಯಲ್ ಅಡ್ವರ್ಟೈಸ್ಮೆಂಟ್ ಆ್ಯಡ್ಸ್ನ ಎಲ್ಲರಿಗೆ ಕಳಿಸ್ತಾರೆ. ಮತ್ತು ನಂತರ ಯಾರನ್ನು ಇವ್ರಿಗೆ ರಿಪ್ಲೈ ಮಾಡಿದರೆ ಅವ್ರ ಜೊತೆ ಚಾಟಿಂಗಿಗೆ ಕೂಡ ಈ ವಾಟ್ಸಾಪ್ನ ಅವರು ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ದುಬೈನಿಂದ ಅಕ್ರಮವಾಗಿ ಬೆಂಗಳೂರಿಗೆ ತರುತ್ತಿದ್ದ 1,96,00,000 ಮೌಲ್ಯದ ಚಿನ್ನವನ್ನ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ಗಳಲ್ಲಿ ಪೌಡರ್ ರೂಪದ 2 ಕೆಜಿ 814 ಗ್ರಾಂ ಚಿನ್ನ ಪತ್ತೆಯಾಗಿದೆ. 3 ಪುರುಷರು ಹಾಗೂ ಓರ್ವ ಮಹಿಳೆಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ಹೊತ್ತಿದ ಬೆಂಕಿ. ಈ ನಡುವೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅವಘಡ ತಪ್ಪಿದೆ. ನಿನ್ನೆ ರಾತ್ರಿ 11:20 ಸುಮಾರಿಗೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ 179 ಪ್ರಯಾಣಿಕರನ್ನ ಹೊತ್ತು ಕೊಚ್ಚಿಯತ್ತ ಟೇಕ್ ಆಫ್ ಆಗಿತ್ತು. ರನ್ವೇನಿಂದ ಸ್ವಲ್ಪ ದೂರ ಹೋಗ್ತಿದ್ದಂತೆ ವಿಮಾನದ ಬಲಭಾಗದ ರೆಕ್ಕೆಯಲ್ಲಿ ದಟ್ಟ ಹೊಗೆ ಕಾಣಿಸಿಕೊಂಡಿದೆ. ಎಚ್ಚೆತ್ತ ಪೈಲಟ್ ಏರ್ಪೋರ್ಟ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡ್ ಮಾಡಿದ್ದಾರೆ. ಬಳಿಕ ರೆಕ್ಕೆಯಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಆಂಟಿ ರ್ಯಾಪಿಡ್ ಫೈರ್ ಫೋರ್ಸ್ ಬೆಂಕಿ ನಂದಿಸಿ ಪ್ರಯಾಣಿಕರು ಹಾಗೂ ಸಿಬ್ಬಂದಿಯನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ರಾಜಪ್ಪಾಜಿ ನಾಯಕ್ ಜೊತೆ ನವೀನ್, TV9, ದೇವನಹಳ್ಳಿ.